ಮತಾಂತರಕ್ಕೆ ವಿದೇಶಿ ಹಣ, ಅಮೆರಿಕ ಒತ್ತಡಕ್ಕೆ ಮೋದಿ ಸೆಡ್ಡು, ಹೊರಬಿದ್ದು ಕಠಿಣ ನಿಯಮಗಳು, ತಪ್ಪಿತಸ್ಥರ ಆಸ್ತಿ ಮುಟ್ಟುಗೋಲು. ಜೂನ್ 22ರಂದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಹತ್ವದ ಗೆಜೆಟ್ ನೋಟಿಫಿಕೇಶನ್ ಒಂದನ್ನು ಹೊರಡಿಸಿದೆ. ಭಾರತದ ಆಂತರಿಕ ಭದ್ರತೆ ಮತ್ತು ಸಂಸ್ಕೃತಿ ರಕ್ಷಣೆಯ ವಿಷಯದಲ್ಲಿ ಈ ಅಧಿಸೂಚನೆ ಮಹತ್ವದ ಪಾತ್ರ ವಹಿಸಲಿದೆ. ವಿದೇಶಿ ಹಣದ ಮೂಲಕ ಮತಾಂತರ ನಡೆಸುತ್ತಿದ್ದ ಜಾಲಗಳಿಗೆ ಇದು ದೊಡ್ಡ ಹೊಡೆತ ಕೊಡಲಿದೆ. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಅಕ್ರಮ ಮತಾಂತರಕ್ಕೆ ಕಡಿವಾಣ. ಕಳೆದ ಹಲವು ವರ್ಷಗಳಿಂದ ಧಾರ್ಮಿಕ ಶಿಕ್ಷಣ, ನಂಬಿಕೆಗಳ ಸಂರಕ್ಷಣೆ ಅಥವಾ ಸಾಂಸ್ಕೃತಿಕ ಕಾರ್ಯ ಎಂಬ ಸೋಗಿನಲ್ಲಿ ಕೆಲವು ಮುಸ್ಲಿಂ ಮತ್ತು ಕ್ರೈಸ್ತ ಧಾರ್ಮಿಕ ಸಂಸ್ಥೆಗಳು ವಿದೇಶಿ ಹಣವನ್ನು ಬಳಸಿಕೊಂಡು ಮತಾಂತರ ನಡೆಸುತ್ತಿದ್ವು. ಇದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ. ಈಗ ಕೇಂದ್ರ ಸರ್ಕಾರ ಈ ನಿಯಮಗಳಲ್ಲಿ ಸ್ಪಷ್ಟವಾಗಿ ಒಂದು ಅಂಶವನ್ನು ಸೇರಿಸಿದೆ. ಅದು ಎಕ್ಸ್ಕ್ಲೂಡಿಂಗ್ ಪ್ರಾಸೆಲೈಟೇಷನ್ ಅನ್ನೋ ಪದ. ಅಂದರೆ ಮತಾಂತರವನ್ನು ಹೊರತುಪಡಿಸಿ ಎಂಬ ಪದ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಒದಗಿಸಿದೆ. ಇನ್ನು ಮುಂದೆ ಧಾರ್ಮಿಕ ಪ್ರಚಾರದ ಹೆಸರಿನಲ್ಲಿ ವಿದೇಶಿ ದೇಣಿಗೆಯನ್ನು ಮತಾಂತರಕ್ಕೆ ಬಳಸುವಂತಿಲ್ಲ. ಇದು ದೇಶದಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ಸಂಸ್ಕೃತಿಯನ್ನು ಕಾಪಾಡಲು ಕೈಗೊಂಡಿರುವ ಅತಿದೊಡ್ಡ ಕ್ರಮವಾಗಿದೆ. FCRA ತಿದ್ದುಪಡಿಯಲ್ಲಿ ಇನ್ನೂ ಏನೇನಿದೆ? ಕೇವಲ ಮತಾಂತರ ಮಾತ್ರವಲ್ಲ, ವಿದೇಶಿ ದೇಣಿಗೆ ಪಡೆಯುವ ಪ್ರತಿಯೊಂದು ಸಂಸ್ಥೆ ಅಥವಾ NGO ಮೇಲೆ ಸರ್ಕಾರ ಇನ್ನು ಕಠಿಣ ನಿಗಾ ವಹಿಸಲಿದೆ. ನಿಜವಾದ ದಾನಿಗಳ ಮಾಹಿತಿ. ಇನ್ನು ಮುಂದೆ ಹಣ ಎಲ್ಲಿಂದ ಬರುತ್ತಿದೆ ಎಂಬ ಮೂಲದ ಬಗ್ಗೆ ಕಟ್ಟುನಿಟ್ಟಾದ ಮಾಹಿತಿ ನೀಡಬೇಕು. ಅಂತಿಮ ದಾನಿ ಯಾರು ಎಂಬುದನ್ನು ಬಹಿರಂಗಪಡಿಸುವುದು ಕಡ್ಡಾಯ. ಸೋಷಿಯಲ್ ಮೀಡಿಯಾ ಸ್ಕ್ರೂಟಿನಿ. NGOಗಳ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇಡಲು ತೀರ್ಮಾನಿಸಲಾಗಿದೆ. ಫೀಲ್ಡ್ ವೆರಿಫಿಕೇಷನ್. ವಿದೇಶಿ ಹಣವನ್ನು ನಿಜವಾಗಿಯೂ ಅಭಿವೃದ್ಧಿ ಕಾರ್ಯಗಳಿಗಾಗಿ ಬಳಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕ್ಷೇತ್ರ ಪರಿಶೀಲನೆ ಮಾಡಲು ನಿರ್ಧರಿಸಲಾಗಿದೆ. ಪ್ರಮುಖ ಹುದ್ದೆಗಳ ನಿರ್ಬಂಧ. ವಿದೇಶಿ ನಾಗರಿಕರು NGOಗಳ ಮುಖ್ಯಸ್ಥರಾಗಿರುವುದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ನಿಷ್ಕ್ರಿಯ ಸಂಸ್ಥೆಗಳಿಗೆ ಎಚ್ಚರಿಕೆ. ದೀರ್ಘಕಾಲದಿಂದ ಯಾವುದೇ ಕೆಲಸ ಮಾಡದ NGOಗಳ ಲೈಸೆನ್ಸ್ ರದ್ದುಗೊಳ್ಳಲಿದೆ. ನಿಯಮ ಉಲ್ಲಂಘಿಸಿದರೆ ಆಸ್ತಿ ಮುಟ್ಟುಗೋಲು. ಕೇಂದ್ರ ಸರ್ಕಾರ ತಂದಿರುವ ತಿದ್ದುಪಡಿಗಳ ಪ್ರಕಾರ FCRA ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಸರ್ಕಾರ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬಹುದು. ನಿಯಮ ಉಲ್ಲಂಘನೆಯ ಗಂಭೀರತೆಯನ್ನು ಆಧರಿಸಿ ಶಿಕ್ಷೆ ಅಥವಾ ಕ್ರಮಗಳನ್ನು ಜರುಗಿಸಲಾಗುತ್ತದೆ. ನೋಂದಣಿ ಪ್ರಮಾಣಪತ್ರ ರದ್ದು. ನಿಯಮಗಳನ್ನು ಗಂಭೀರವಾಗಿ ಉಲ್ಲಂಘಿಸಿದರೆ NGOಗಳ FCRA ನೋಂದಣಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಶಾಶ್ವತವಾಗಿ ರದ್ದುಗೊಳಿಸಲಾಗುತ್ತದೆ. ಒಮ್ಮೆ ರದ್ದಾದರೆ ಆ ಸಂಸ್ಥೆ ವಿದೇಶಿ ದೇಣಿಗೆ ಪಡೆಯುವ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ನೋಂದಣಿ ಅಮಾನತ್ತು. ತನಿಖೆಯ ಅವಧಿಯಲ್ಲಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ 180 ದಿನಗಳವರೆಗೆ ನೋಂದಣಿಯನ್ನು ಅಮಾನತ್ತುಗೊಳಿಸಬಹುದು. ಈ ಅವಧಿಯಲ್ಲಿ ಸಂಸ್ಥೆ ವಿದೇಶಿ ದೇಣಿಗೆಯನ್ನು ಸ್ವೀಕರಿಸುವಂತಿಲ್ಲ. ನಗದು ರೂಪದ ದಂಡ. ನಿಯಮಗಳ ಸಣ್ಣಪುಟ್ಟ ಉಲ್ಲಂಘನೆಗಳಿಗೆ ಆರ್ಥಿಕ ದಂಡವನ್ನು ವಿಧಿಸಲಾಗುತ್ತದೆ. ವಿದೇಶಿ ದೇಣಿಗೆಯನ್ನು ಮತಾಂತರ ಅಥವಾ ದೇಶ ವಿರೋಧಿ ಚಟುವಟಿಕೆಗಳಿಗಾಗಿ ಬಳಸಿರುವುದು ಸಾಬೀತಾದರೆ ಆ ಸಂಪೂರ್ಣ ಮೊತ್ತವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಜೈಲು ಶಿಕ್ಷೆಯೂ ಆಗಬಹುದು. FCRA ಕಾಯ್ದೆಯು ಕ್ರಿಮಿನಲ್ ಸ್ವರೂಪದ ಕಾಯ್ದೆಯಾಗಿದೆ. ವಿದೇಶಿ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸಿದರೆ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ 3 ವರ್ಷದಿಂದ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಆಸ್ತಿ ಮುಟ್ಟುಗೋಲು. ನಿಯಮ ಉಲ್ಲಂಘಿಸಿದ ಸಂಸ್ಥೆ ತನ್ನ ಆಸ್ತಿಗಳನ್ನು ಮಾರಾಟ ಮಾಡಲು ಅಥವಾ ಅಡಮಾನ ಇಡಲು ಅವಕಾಶವಿರುವುದಿಲ್ಲ. ಸರ್ಕಾರ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಹೊಂದಿರುತ್ತದೆ. ಬ್ಲ್ಯಾಕ್ ಲಿಸ್ಟ್ ರಚನೆ. ಇಂತಹ ಸಂಸ್ಥೆಗಳು ಮತ್ತು ಅವುಗಳ ಪ್ರಮುಖ ಪದಾಧಿಕಾರಿಗಳನ್ನು ಸರ್ಕಾರ ಕಪ್ಪು ಪಟ್ಟಿಗೆ ಸೇರಿಸುತ್ತದೆ. ಇದರಿಂದಾಗಿ ಅವರು ಭವಿಷ್ಯದಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯಗಳು ಅಥವಾ ಹೊಸ NGO ನೋಂದಣಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅಮೆರಿಕದ ಒತ್ತಡಕ್ಕೆ ಮೋದಿ ಸೆಡ್ಡು. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಇತ್ತೀಚೆಗೆ ಭಾರತಕ್ಕೆ ಬಂದವರೇ ನೇರವಾಗಿ ಕೋಲ್ಕತ್ತಾದ ಮಿಷನರಿ ಸಂಸ್ಥೆಗೆ ಭೇಟಿ ನೀಡಿದ್ರು. ಭಾರತದ FCRA ಕಾಯ್ದೆಯ ಮೇಲೆ ಒತ್ತಡ ಹೇರುವುದು ಈ ಭೇಟಿಯ ಉದ್ದೇಶ ಎಂದೇ ವಿಶ್ಲೇಷಿಸಲಾಗಿತ್ತು.
ಈ ಒತ್ತಡಕ್ಕೆ ಮೋದಿ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ. ಭಾರತ ಸರ್ಕಾರ ಈ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಿರುವುದು ಇದನ್ನು ಸಾಬೀತುಪಡಿಸಿದೆ. ದೇಶದ ಆಂತರಿಕ ವಿಚಾರದಲ್ಲಿ ಯಾರ ಹಸ್ತಕ್ಷೇಪವನ್ನು ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಮೋದಿ ಸರ್ಕಾರ ರವಾನಿಸಿದೆ. ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಂಸ್ಕೃತಿ ರಕ್ಷಣೆ ತಮ್ಮ ಸರ್ಕಾರದ ಆದ್ಯತೆ ಅನ್ನೋದನ್ನ ಮೋದಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ.